ಗದಗ ನಗರದಲ್ಲಿ ಒಂದೇ ಕುಟುಂಬದ 4 ಹತ್ಯೆಯಾಗಿದೆ. ಮಲಗಿದ್ದಲ್ಲೇ 4ರನ್ನ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಗದಗ ನಗರದ ದಾಸರ ಓಣಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಮಲಗಿದ್ದಲ್ಲೇ 4ರನ್ನ ದುಷ್ಕರ್ಮಿಗಳು ಈಗ ಹಲ್ಲೆ ಅಂದ್ರೆ ಘಟನೆ ನಡೆದಿರುವಂತದ್ದು, 4ರನ್ನ ಕೊಲೆ ಮಾಡಿರುವಂತದ್ದು. ನಗರಸಭೆ ಉಪಾಧ್ಯಕ್ಷೆ ಪುತ್ರ ಸೇರಿದಂತೆ 4 ಜನರನ್ನ ಕೊಲೆ ಮಾಡಲಾಗಿದೆ. ಉಪಾಧ್ಯಕ್ಷೆ ಸುನಂದಾ ಬಾಕಳೆ ಪುತ್ರ ಕಾರ್ತಿಕ್ ಬಾಕಳೆಯನ್ನ ಕೊಲೆ ಮಾಡಲಾಗಿದೆ. ಪರಶುರಾಮ, ಲಕ್ಷ್ಮಿ, ಆಕಾಂಕ್ಷ ಕೊಲೆಯಾದಂತಹ ಮೃತ ದುರ್ದೈವಿಗಳು. ಬಟ್ ಯಾಕಾಗಿ ಈ 4ರನ್ನ ಕೊಲೆ ಮಾಡಲಾಗಿದೆ ಅನ್ನುವಂಥದ್ದು ಈಗ ಪೊಲೀಸ್ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಅದರಲ್ಲೂ ಕೂಡ ನಗರಸಭೆ ಉಪಾಧ್ಯಕ್ಷೆ ಪುತ್ರನನ್ನ ಸೇರಿದಂತೆ 4ರನ್ನ ಕೊಲೆಗೈಯಲಾಗಿದೆ. ಬಟ್ ಯಾವ ಕಾರಣಕ್ಕೆ? ರಾಜಕೀಯ ವೈಷಮ್ಯಕ್ಕ ಅಥವಾ ಕುಟುಂಬದಲ್ಲಿ ಏನಾದರೂ ಕಲಹ ಆಗಿತ್ತಾ ಅಥವಾ ಪರ್ಸನಲ್ ರೀಸನ್ಸ್ ಏನಾದರೂ ಇರಬಹುದಾ? ಇನ್ನೂ ಕೂಡ ಗೊತ್ತಾಗಿಲ್ಲ. ಬಟ್ ಈಗ 4 ಮೃತಪಟ್ಟಿದ್ದಾರೆ. ಗದಗ ನಗರದ ದಾಸರ ಓಣಿಯಲ್ಲಿ ಈ ಘಟನೆ ನಡೆದಿರೋದು. ಮಲಗಿದ್ದಲ್ಲೇ 4ರನ್ನ ಕೊಲೆಗೈಯಲಾಗಿದೆ. ನಗರಸಭೆ ಉಪಾಧ್ಯಕ್ಷೆ ಪುತ್ರ ಸೇರಿದಂತೆ 4 ಜನರ ಕೊಲೆ ಮಾಡಲಾಗಿರುವಂಥದ್ದು. ಉಪಾಧ್ಯಕ್ಷೆ ಸುನಂದಾ, ಪುತ್ರ ಕಾರ್ತಿಕ್ ಬಾಕಳೆ, ಪರಶುರಾಮ, ಲಕ್ಷ್ಮಿ, ಆಕಾಂಕ್ಷ ಕೊಲೆಯಾದಂತಹ ಮೃತ ದುರ್ದೈವಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಒಂದೇ ಕುಟುಂಬದ 4 ಈಗ ಕೊಲೆಯಾಗಿದ್ದಾರೆ. ಏನ್ ಮಾಹಿತಿ ಸಿಗ್ತಾ ಇದೆ? ಈ ಕೊಲೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಹೌದು ಚೈತ್ರ, ಗದಗ ಜಿಲ್ಲೆಯಲ್ಲೇ ಒಂದು ಭೀಕರ ಒಂದು ಕೊಲೆ ಆಗಿರುವಂತದ್ದು. ಯಾಕಂದ್ರೆ ಒಂದೇ ಕುಟುಂಬದ 4 ಕೂಡ ಈಗ ಕೊಲೆ ಆಗಿರುವಂತದ್ದು. ಅದರಲ್ಲೂ ಕೂಡ ಕೊಪ್ಪಳ ಮೂಲದ ಪರಶುರಾಮ್ ಹಾಗೂ ಲಕ್ಷ್ಮಿ ಮತ್ತು ಆಕಾಂಕ್ಷ ಅಂತಕ್ಕಂತ ಏನು ತಂದೆ ತಾಯಿ ಹಾಗೂ ಮಗಳು ಕೂಡ ಕೊಲೆ ಆಗಿರುವಂತದ್ದು. ಅದರಲ್ಲೂ ಕೂಡ ಭೀಕರ ಒಂದು ಕೊಲೆ ಈ ಒಂದು ಗದಗದಲ್ಲಿಯೂ ಸಹ ಈ ರೀತಿ ಯಾವುದೇ ರೀತಿ ಆಗಿರಲಿಲ್ಲ. ಆದ್ರೆ ಇಂಥ ಒಂದು ಘಟನೆ ನೋಡಿ ಗದಗ ಜನತೆಯು ಕೂಡ ಈಗ ಬೆಚ್ಚಿ ಬಿದ್ದಿರುವಂತದ್ದು. ಅಷ್ಟೇ ಅಲ್ಲದೆ ನಗರಸಭೆಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಬಾಕಳೆ ಏನಿದ್ದಾರೆ ಅವರ ಮಗಳನ್ನು ಕೂಡ ಕಾರ್ತಿಕ್ ಬಾಕಳೆ ಅಂತಕ್ಕಂಥವನು ಕೂಡ ಕೊಲೆ ಆಗಿರುವಂತದ್ದು. ಆದ್ರೆ ಇಂಥ ಹೈ ಪ್ರೊಫೈಲ್ ಇರ್ತಕ್ಕಂಥ ಫ್ಯಾಮಿಲಿಯನ್ನೇ ಟಾರ್ಗೆಟ್ ಮಾಡಿ ಯಾರು ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಇದು ಕೂಡ ಸುಳ್ಳು ಸಿಕ್ಕಿಲ್ಲ. ಇನ್ನು ಕೊಲೆಗೆ ಬಳಸಿರ್ತಕ್ಕಂಥ ಮಾರಕಾಸ್ತ್ರಗಳನ್ನ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಚರಂಡಿಯಲ್ಲಿ ಕೂಡ ಬಿಸಾಕಿ ಓಡಿ ಹೋಗಿರುವಂತದ್ದು. ಇಂಥ ಒಂದು ಘಟನೆ ನೋಡಿ ಸಾಕಷ್ಟು ಜನರು ಕೂಡ ಈಗ ಭಯಭೀತರಾಗಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಈಗಾಗಲೇ ಸಂಬಂಧಪಟ್ಟಂಗೆ ಈಗಾಗಲೇ ಸ್ಥಳಕ್ಕೆ ಗದಗ ಎಸ್ ಪಿ ಆಗಿರುವಂತಹ BS ನೇಮಗೌಡ ಆಗಿರ್ಬೋದು, ಜೊತೆಗೆ ಡಿವೈಎಸ್ಪಿ ಪೊಲೀಸ್ ತಂಡವು ಕೂಡ ಈಗ ಇಲ್ಲೇ ನಿಯೋಜನೆಗೊಂಡು ಬೀಡು ಬಿಟ್ಟಿದ್ದಾರೆ. ಆದ್ರೆ ಈ ಆರೋಪಿಗಳು ಯಾರು, ಯಾಕೆ ಮಾಡಿದ್ರು, ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ತಿಳಿದಿಲ್ಲ ಚೈತ್ರ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.